2025 ಮತ್ತು 26ನೇ ಸಾಲಿನ ಶೈಕ್ಷಣಿಕ ವರ್ಷದ SSLC ಪರೀಕ್ಷೆ ಫಲಿತಾಂಶ ಗುರುವಾರ ಮಧ್ಯಾಹ್ನ ಪ್ರಕಟವಾಗಿದ್ದು, ಕುದೂರು ಗ್ರಾಮದಲ್ಲಿರುವ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಗುರುಕುಲ ವಿದ್ಯಾಮಂದಿರ ಶಾಲೆಯ SV ಅಮೃತ್ ಗೌಡ 625ಕ್ಕೆ 619 ಅಂಕವನ್ನು ಗಳಿಸಿ ಮಾಗಡಿ ತಾಲೂಕಿಗೆ ತೃತೀಯ ಸ್ಥಾನ ಹಾಗೂ ಕುದೂರು ಹೋಬಳಿಗೆ ಪ್ರಥಮ ಸ್ಥಾನವನ್ನು ಪಡೆದು ಶಾಲೆಗೆ ಕೀರ್ತಿಯನ್ನು ತಂದಿದ್ದಾನೆ. ಈ ಶಾಲೆಯಲ್ಲಿ 63 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದು, 7 ವಿದ್ಯಾರ್ಥಿಗಳು 600ರ ಮೇಲ್ಪಟ್ಟ ಅಂಕವನ್ನು ಪಡೆದಿದ್ದು, 28 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ, 8 ವಿದ್ಯಾರ್ಥಿಗಳು ಸೆಕೆಂಡ್ ಕ್ಲಾಸ್, 5 ವಿದ್ಯಾರ್ಥಿಗಳು ಜಸ್ಟ್ ಪಾಸ್ ಆಗಿದ್ದಾರೆ ಎಂದು ಶಾಲೆಯ ಮುಖ್ಯೋಪಾಧ್ಯಾಯರಾದ KR ಕೇಶವಮೂರ್ತಿ ಅವರು ಮಾಹಿತಿ ನೀಡಿದ್ದಾರೆ. ಇನ್ನು ಶಾಲೆಗೆ ಉತ್ತಮ ಫಲಿತಾಂಶ ಬಂದಿದ್ದಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ, ಶಾಲಾ ಶಿಕ್ಷಕ ವೃಂದಕ್ಕೆ ಕೇಶವಮೂರ್ತಿ ಅವರು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಎಲ್ರಿಗೂ ನಮಸ್ಕಾರ. ಗುರುಕುಲ ವಿದ್ಯಾಮಂದಿರ ಶಾಲೆಯ ಈ ಬಾರಿಯ ಫಲಿತಾಂಶ 100% ಫಲಿತಾಂಶ ಬಂದಿದೆ ಮತ್ತು ಈ ಬಾರಿ 625ಕ್ಕೆ 619 ಅಂಕಗಳನ್ನು ಗಳಿಸುವುದರ ಮುಖಾಂತರ ನಮ್ಮ ಶಾಲೆಯ ವಿದ್ಯಾರ್ಥಿ ಅಮೃತ್ ಗೌಡ ರಾಜ್ಯಕ್ಕೆ 7ನೇ ರ್ಯಾಂಕ್ ಮತ್ತು ಮಾಗಡಿ ತಾಲೂಕಿಗೆ ತೃತೀಯ ಸ್ಥಾನವನ್ನು ಪಡ್ಕೊಳ್ಳೋದ್ರ ಮುಖಾಂತರ ಕುದೂರು ಹೋಬಳಿಗೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾನೆ. ಅದೇ ಥರ ಗಾನವಿ 625ಕ್ಕೆ 614 ಅಂಕಗಳನ್ನು ಪಡೆಯುವುದರ ಮುಖಾಂತರ ಕುದೂರು ಹೋಬಳಿಗೆ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಅದೇ ಥರ ಪುನೀತ್ ಕುಮಾರ್ ಮತ್ತು ಮೋನಿಶಾ ಎ ಈ ಇಬ್ಬರು ಕೂಡ 625ಕ್ಕೆ 612 ಅಂಕಗಳನ್ನು ಗಳಿಸೋದ್ರ ಮುಖಾಂತರ ಕುದೂರು ಹೋಬಳಿಗೆ ತೃತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಕುದೂರು ಹೋಬಳಿಗೆ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಗುರುಕುಲ ವಿದ್ಯಾಮಂದಿರ ಶಾಲೆಯ ಮಕ್ಕಳೇ ಆಗಿರ್ತಾರೆ ಅಂತೇಳಿ ನಿಮಗೆ ತಿಳಿಸ್ಲಿಕ್ಕೆ ಹೆಮ್ಮೆ ಪಡ್ತೀನಿ. ಅದೇ ಥರ ನಮ್ಮ ಶಾಲೆಯಲ್ಲಿ 600ಕ್ಕೂ ಹೆಚ್ಚು ಅಂಕಗಳನ್ನು 7 ಜನ ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ. ಹೇಮಂತ್ ಗೌಡ 609 ಅಂಕಗಳು, ವಾಸವ್ 603 ಅಂಕಗಳು, ನಯನ KS 600 ಅಂಕಗಳನ್ನು ಪಡ್ಕೊಂಡು ಶಾಲೆಗೆ ಕೀರ್ತಿಯನ್ನು ತಂದಿರ್ತಾರೆ. ಅದೇ ಥರ ಇನ್ನೂ ಕೂಡ ಕೆಲವು ವಿದ್ಯಾರ್ಥಿಗಳು ಭುವನ್ ದೇವಾಂಗ್ 596 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಚಿರಂತ್ 594, ಪೂರ್ವಜ ದೇವಾಂಗ್ 592, ಜ್ಯೋತಿ 590 ಅಂಕಗಳನ್ನು ಪಡ್ಕೊಂಡು 95ಕ್ಕೂ ಹೆಚ್ಚು ಅಂಕಗಳನ್ನು 8% ಪಡ್ಕೊಂಡಿದ್ದಾರೆ. ಒಟ್ಟಾರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು 63 ಜನ ವಿದ್ಯಾರ್ಥಿಗಳು ಈ ಬಾರಿ SSLC ಪರೀಕ್ಷೆಯನ್ನು ತೆಗೆದುಕೊಂಡಿದ್ರು. ಅದರಲ್ಲಿ 28 ಜನ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನ ಪಡ್ಕೊಂಡಿದ್ದಾರೆ. 22 ವಿದ್ಯಾರ್ಥಿಗಳು ಪ್ರಥಮ ಸ್ಥಾನ ಅಂದರೆ ಫಸ್ಟ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಅದೇ ಥರ ಸೆಕೆಂಡ್ ಕ್ಲಾಸಲ್ಲಿ 8 ಜನ ವಿದ್ಯಾರ್ಥಿಗಳು ಮತ್ತು ಪಾಸ್ ಕ್ಲಾಸಲ್ಲಿ 5 ಜನ ವಿದ್ಯಾರ್ಥಿಗಳು ಪಾಸ್ ಆಗಿರ್ತಾರೆ. ಒಟ್ಟಾರೆ 100% ರಿಸಲ್ಟ್ ಬಂದಿದೆ. ಈ ಒಂದು ಅತ್ಯುತ್ತಮ ಫಲಿತಾಂಶಕ್ಕೆ ಕಾರಣೀಭೂತರಾದಂಥ ಶಾಲೆಯ ಎಲ್ಲ ಶ್ರದ್ಧಾವಂತ ಶಿಕ್ಷಕ ಬಂಧುಗಳು, ಪ್ರಮುಖವಾಗಿ SSLCಯನ್ನು ಹ್ಯಾಂಡಲ್ ಮಾಡ್ತಕ್ಕಂಥ ಮತ್ತು ಕ್ಲಾಸ್ ಟೀಚರ್ ಆಗಿರ್ತಕ್ಕಂಥ ಅರವಿಂದ್ ಸರ್ ಆಗಿರ್ಬೋದು ಮತ್ತು HR ಸರ್ ಆಗಿರ್ಬೋದು, ಭಾರತಿ ಮೇಡಮು, ತರಾನಾ ಮೇಡಮು, ಈ ರೀತಿ ಎಲ್ಲರೂ ಕೂಡ ನನ್ನೊಟ್ಟಿಗೆ ಆಧಾರ ಸ್ತಂಭಗಳಾಗಿ ನಿಂತ್ಕೊಂಡು ಈ ಒಂದು ಅತ್ಯುತ್ತಮ ಫಲಿತಾಂಶಕ್ಕೆ ಕಾರಣೀಭೂತರಾಗಿದ್ದಾರೆ. ಅದೇ ಥರ ಶಾಲೆಯ ಪೋಷಕರು ಹಗಲು ರಾತ್ರಿ, ಫಾರ್ ಎಕ್ಸಾಂಪಲ್ ಬೆಳಗ್ಗೆ 7ರಿಂದ 9 ಗಂಟೆವರೆಗೂ ನಾವು ಶಾಲೆಯನ್ನು ನಡೆಸ್ತೇವೆ. ಆ ಸಂದರ್ಭದಲ್ಲಿ ಮಕ್ಕಳೊಟ್ಟಿಗೆ ಅವರಿಗೆ ತಿಂಡಿ ತಂದು ಕೊಡ್ತಕ್ಕಂಥದ್ದು ಎಲ್ಲ ರೀತಿಯ ಸಹಕಾರವನ್ನು ನೀಡಿರ್ತಾರೆ ಮತ್ತು ಮಕ್ಕಳ ಶ್ರಮ ಎಲ್ಲವೂ ಕೂಡ ಕಾರಣೀಭೂತವಾಗಿದೆ. ಸೊ ಆನ್ ಬಿಹಾಫ್ ಆಫ್ ಸ್ಟಾಫ್, ಮ್ಯಾನೇಜ್ಮೆಂಟ್, ಸ್ಟೂಡೆಂಟ್ಸ್ನ ಅಭಿನಂದಿಸಲಿಕ್ಕೆ ಇಷ್ಟಪಡ್ತೀನಿ. ಒಟ್ಟಾರೆ ಈ ಒಂದು ಸಾಧನೆ ಹಾದಿಯಲ್ಲಿ ಗುರುಕುಲ ವಿದ್ಯಾಮಂದಿರಕ್ಕೆ ಪ್ರೇರಣೀಭೂತರಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಈ ಒಂದು ಸಂದರ್ಭದಲ್ಲಿ ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಮನಡ.